ಹೆಂಡತಿ ಈ ಥರ ಗಂಡನ ಕಿತ್ತೋಗಿರೋ ಶರ್ಟ್ಗೆ ಗುಂಡಿ ಹಾಕಿದ್ರೆ ಗಂಡನ ಜೀವಕ್ಕೆ ಆನಂದನೋ ಆನಂದ. ಈ ಥರ ಗಂಡ ಗುಂಡಿ ಮಾತೆಲ್ಲ ನನ್ನ ಹತ್ರ ನಡೆಯಲ್ಲ. ನಿನ್ನ ಹೆಂಡತಿಗೆ ಗುಂಡಿ ಹಾಕಕ್ಕೂ ಬರುತ್ತೆ, ಗಂಡ ತಪ್ಪು ಮಾಡಿದಾಗ ಚಂಡಿ ಆಗಕ್ಕೂ ಬರುತ್ತೆ. ನೀನು ಸೂಜಿಲ್ ಚುಚ್ಚೋದಕ್ಕಿಂತ ಮಾತಲ್ಲಿ ಚುಚ್ಚಿದ ಜಾಸ್ತಿ ನೋವಾಯ್ತು. ಸರಿ, ತಾವೇನು ಹೊರಡ್ಬೋದು. ಈ ಮುನ್ಸಲು ನಮ್ಮ ಹೆಂಡತಿ ಎಷ್ಟು ಮುದ್ದಾಗಿ ಕಾಣ್ತಾಳೆ. ದಂಡಪಿಂಡ, ಆತದ ನಿನ್ನೆಯಿಂದ ತುಳಸಿ ಕಾಲ್ ಮಾಡ್ತಾ ಇದ್ದೀನಿ, ಅವ್ಳು ಕಾಲ್ ರಿಸೀವೇ ಮಾಡ್ತಾ ಇಲ್ವಲ್ಲೋ? ಹೌದು ಸಮರ್, ನಾನು ನಿನ್ನೆ ಅಮ್ಮಂಗೆ ಫೋನ್ ಟ್ರೈ ಮಾಡಿದೆ. ಅವ್ರು ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ, ವಾಪಸ್ ಕಾಲು ಮಾಡಲಿಲ್ಲ. ಫೋನ್ ಏನಾದರೂ ಕೆಟ್ಟೋಗಿರ್ಬೋದು. ಅಪ್ಪಂಗೆ ಕಾಲ್ ಮಾಡಬೇಕಿತ್ತು ತಾತ. ಬೇಡ ಬಿಡಿ, ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ, ಏನು ಅಂತ ವಿಚಾರಿಸ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಆಯ್ತಾಯ್ತು, ನೀನು ಬೇಗ ಹೊರಡು. ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ನನಗೆಲ್ಲ ಹೇಳು, ಗೊತ್ತಾಯ್ತಾ? ಹೊರಡು ನೀನು. ತಾತ ಹೇಳಿದ್ ಕೇಳಿಸ್ಲಿಲ್ವಾ? ಹೊರಡು. ಸರಿ ಹೋಯ್ತು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನೀನೇ ನನ್ನ ಹೊಡೆದೋಡಿಸ್ತೀಯ ಅನ್ಸುತ್ತೆ. ನೋಡ್ತೀನಿ ಬಿಡೋದು. ಇನ್ನೊಂದು ಗುಂಡಿ ಕಿತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಏನಂದ? ಏನಿಲ್ಲ, ಸಂಸಾರ ಅನ್ನೋ ದಾರಿಲಿ ಗುಂಡಿಗಳು ಜಾಸ್ತಿ ಅಂತೆ, ಹುಷಾರಾಗಿ ಡ್ರೈವ್ ಮಾಡಬೇಕು. ಬಟ್ ತಾತ, ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಸಮರ್ಥ್ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಕಾಲ್ ಮಾಡಿಸ್ತಾನೆ ಬಿಡಿ. ಅದು ಸರಿ ಸೋಗ್ಲಾಡಿ. ಆದರೆ ತುಳಸಿ ಯಾವತ್ತೂ ಹೀಗೆಲ್ಲ ನಡ್ಕೊಂಡವಳಲ್ಲ. ಅಲ್ಲಿ ಏನಾಗಿದೆಯೋ ಏನೋ ಅಂತ ಒಂಥರ ಆತಂಕ.